ಹಾಯ್ ಹಲೋ ನಮಸ್ಕಾರ. ಕನ್ನಡ ವ್ಯಾಕರಣ ಸಿರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, SSLC, PUC, SDA, FDA, GPSTR, HSTR ಈ ಎಲ್ಲ ಪರೀಕ್ಷೆಗಳಲ್ಲೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕೇಳಲ್ಪಡುವಂತಹ ಪ್ರಶ್ನೆಗಳು ಯಾವುವು ಅಂತಂದ್ರೆ ಸಮಾಸಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾದ್ರೆ ಸಮಾಸ ಅಂದ್ರೆ ಏನು, ಅದರ ಪ್ರಕಾರಗಳೆಷ್ಟು, ಅವ್ಯಾವು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದಕ್ಕೆ ಯಾವುದೇ ರೀತಿಯಂತ ದುಡ್ಡು ಕೊಡಬೇಕಾಗಿಲ್ಲ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸಮಾಸ ಅಂದ್ರೆ ಏನು? ಎರಡು ನಾಮಪದಗಳು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಲೋಪ ಮಾಡಿಕೊಂಡು ಆಗುವಂತಹ ಒಂದು ಪದಕ್ಕೆ ಸಮಾಸ ಅಂತ ಹೇಳಿ ಕರಿತೀವಿ. ಅಂದ್ರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳಿರಬೇಕು. ಆ ಎರಡೂ ನಾಮಪದಗಳು ಸೇರುವಾಗ ಮಧ್ಯದಲ್ಲಿರುವಂತಹ ಒಂದು ವಿಭಕ್ತಿ ಪ್ರತ್ಯಯ ಲೋಪ ಆಗಬೇಕು ಅಥವಾ ಬಿಟ್ಟು ಹೋಗಬೇಕು. ಹಾಗಾದರೆ ಆ ರೀತಿಯಾಗಿ ತಯಾರಾದಂತಹ ಒಂದು ಪದವನ್ನ, ಆ ರೀತಿಯಾಗಿ ರಚನೆಯಾದಂತಹ ಒಂದು ಪದವನ್ನ ನಾವು ಸಮಾಸ ಅಂತೇಳಿ ಕರಿತೀವಿ. ಇಲ್ಲಿ ಮೊದಲಿಗೆ ನೀವು ವಿಗ್ರಹ ವಾಕ್ಯ ಮತ್ತು ಸಮಾಸ ಪದ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಬೇಕು. ವಿಗ್ರಹ ವಾಕ್ಯ ಅಂದ್ರೆ ಒಂದು ಸಮಾಸ ಪದವನ್ನ ಬಿಡಿಸಿ ಬರೆಯುವುದೇ ವಿಗ್ರಹ ವಾಕ್ಯ. ಸಮಾಸ ಪದ ಅಂದ್ರೆ ವಿಗ್ರಹ ವಾಕ್ಯವನ್ನ ಕೂಡಿಸಿ ಬರೆಯುವುದೇ ಸಮಾಸ ಪದ. ವೆರಿ ಸಿಂಪಲ್, ಇಷ್ಟೇ ತಿಳ್ಕೊಂಡ್ಬಿಡ್ರಿ. ನಂತರ ಒಂದು ಉದಾಹರಣೆ ಕೊಡ್ತೀನಿ. ಬೆಟ್ಟದಾವರೆ ಅನ್ನುವಂತಹ ಒಂದು ಪದ, ಇದು ಒಂದು ಸಮಾಸ ಪದ ಅಥವಾ ಸಮಸ್ತ ಪದ. ಈ ಒಂದು ಪದವನ್ನ ಬಿಡಿಸಿ ಬರೆದಾಗ ಏನಾಗ್ತದ? ವಿಗ್ರಹ ವಾಕ್ಯ ಆಗ್ತದ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಅ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಏನಾಯ್ತು ಅದೇನಾಗ್ಯದ? ಸಮಾಸ ಪದದಲ್ಲಿ ಬಿಟ್ಟು ಹೋಗ್ಯದ ಅಥವಾ ಲೋಪ ಆಗ್ಯದ. ಆ ಕಾರಣಕ್ಕೆ ಇದನ್ನು ಏನಂತ ಕರಿತೀವಿ? ಸಮಸ್ತ ಪದ ಅಥವಾ ಸಮಾಸ ಪದ ಅಂತೇಳಿ ಕರಿತೀವಿ. ಓಕೆ, ಅರ್ಥದ ದೃಷ್ಟಿಯಿಂದ ಸಮಾಸದಲ್ಲಿ 4 ಪ್ರಕಾರಗಳನ್ನ ಕಾಣ್ತೇವೆ. ಏನು? ಮೊದಲನೇದು ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸಗಳು 4 ಕಂಡು ಬರ್ತವೆ. ಯಾವ್ಯಾವು? ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ ಮತ್ತು ಗಮಕ ಸಮಾಸ ಅಂತೇಳಿ 4 ಸಮಾಸಗಳಿದಾವೆ. ಇನ್ನು ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸ ಯಾವುದು? ಅಂಶಿ ಸಮಾಸ ಮತ್ತು ಕ್ರಿಯಾ ಸಮಾಸ ಅಂತೇಳಿ 2 ಸಮಾಸಗಳಿದಾವೆ. ಇನ್ನು ಉಭಯ ಪದಗಳ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ದ್ವಂದ್ವ ಸಮಾಸ. ಅಂದ್ರ ಎಲ್ಲಾ ಪದಗಳ ಅರ್ಥವೂ ಕೂಡ ಏನಾಗಿರ್ತದ? ಪ್ರಧಾನವಾಗಿರ್ತದ ಅಥವಾ ಮುಖ್ಯವಾಗಿರ್ತದ. ಅದನ್ನೇನಂತ ಕರಿತೀವಿ? ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ. ಇನ್ನು ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ಯಾವುದು? ಬಹುರ್ವಿಹಿ ಸಮಾಸ ಅಂತ. ಅಂದ್ರ ಪೂರ್ವ ಪದ ಮತ್ತು ಉತ್ತರ ಪದ ಈ ಎರಡೂ ಪದಗಳು ಏನಪ್ಪಾ ಅಂದ್ರ ಅರ್ಥ ಪ್ರಧಾನ ಅಲ್ಲದೆ ಮತ್ತೊಂದು ಪದದ ಅಥವಾ ಸಮಾಸ ಪದದ ಅರ್ಥ ಪ್ರಧಾನ ಆಗಿತ್ತು ಅಂದ್ರ ಅದನ್ನೇನಂತೀವಿ? ಬಹುರ್ವಿಹಿ ಸಮಾಸ ಅಂತೇಳಿ ಕರಿತೀವಿ ಅಥವಾ ಅನ್ಯ ಪದದ ಅರ್ಥ ಅಂತೇಳಿ ಕರಿತೀವಿ. ಸರಿ, ಈಗ ಈ 8 ರೀತಿಯಾದಂತಹ ಅಥವಾ 8 ಪ್ರಕಾರಗಳ ಸಮಾಸಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿಹಿ ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಅಂತೇಳಿ 8 ಸಮಾಸಗಳು. ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿರುವಂಥದ್ದು ತತ್ಪುರುಷ ಸಮಾಸ ಅಂದ್ರೆ ಏನು? ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನೇನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಪೂರ್ವ ಪದ ಮತ್ತು ಉತ್ತರ ಪದಗಳು ಎರಡೂ ನಾಮಪದಗಳೇ ಆಗಿರ್ತಾವು. ಉತ್ತರ ಪದದ ಅರ್ಥ ಏನು ಎರಡನೇ ಪದ ಬರ್ತಲ್ಲ, ಆ ಎರಡನೇ ಪದದ ಅರ್ಥ ಏನಾಗಿರ್ಬೇಕು? ಪ್ರಧಾನವಾಗಿರ್ಬೇಕು ಅಥವಾ ಪ್ರಮುಖವಾಗಿರ್ಬೇಕು. ಅದನ್ನ ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಪೂರ್ವ ಪದದ ಕೊನೆಯಲ್ಲಿ ತೃತೀಯದಿಂದ ಸಪ್ತಮಿಯವರೆಗೆ ಯಾವ ಒಂದು ವಿಭಕ್ತಿ ಪ್ರತ್ಯಯ ಕಂಡು ಬರ್ತದೋ ಆ ಒಂದು ಹೆಸರಿನಿಂದ ಆ ಒಂದು ತತ್ಪುರುಷ ಸಮಾಸವನ್ನ ಕರೆಯಲಾಗ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿರ್ಬೇಕು. ಉದಾಹರಣೆಯನ್ನ ನೋಡ್ತಾ ಹೋಗೋಣ. ಕಣ್ಣಿನಿಂದ ಪ್ಲಸ್ ಕುರುಡು, ಕಣ್ಗುರುಡು. ನೋಡ್ರಿ, ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಕಣ್ಣಿನಿಂದ ಅನ್ನುವಂಥದ್ದು ಕೂಡ ಒಂದು ನಾಮಪದ, ಕುರುಡು ಅನ್ನುವಂಥದ್ದು ಕೂಡ ಒಂದು ನಾಮಪದ. ಇವೆರಡೂ ಸೇರಿ ಏನಾಗಿದೆ? ಕಣ್ಗುರುಡು ಆಗ್ಯದ. ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಪೂರ್ವ ಪದದ ಕೊನೆಯಲ್ಲಿರುವಂತಹ ಒಂದು ವಿಭಕ್ತಿ ಪ್ರತ್ಯಯ ಯಾವುದು? ತೃತೀಯ ಇಂದ. ತೃತೀಯ ಆಗಿರುವಂತಹ ಇಂದ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ಸಮಾಸ ಪದದಲ್ಲಿ ಲೋಪ ಆಗ್ಯದ. ಆ ಕಾರಣಕ್ಕೆ ಇದನ್ನೇನಂತ ಕರಿತೀವಿ ನಾವು? ತೃತೀಯ ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಇನ್ನು ನೋಡ್ರಿ, ನೆಕ್ಸ್ಟ್ ಊರೂಟ. ಊರಿಗೆ ಪ್ಲಸ್ ಊಟ, ಊರೂಟ. ಇದು ಚತುರ್ಥಿ ತತ್ಪುರುಷ ಸಮಾಸ. ಇನ್ನು ಸತಿವಿಯೋಗ, ಸತಿಯಿಂದ
ಪ್ಲಸ್ ವಿಯೋಗ ಸತಿ ವಿಯೋಗ. ಇದು ಪಂಚಮಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ಲೋಪ ಆಗ್ಯದ, ಪಂಚಮಿ ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಇನ್ನು ದೇವಮಂದಿರ, ದೇವರ ಪ್ಲಸ್ ಮಂದಿರ, ದೇವಮಂದಿರ. ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಲೋಪ ಆಗಿರೋದ್ರಿಂದ ಷಷ್ಠಿ ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಇನ್ನೊಂದು ತಲೆನೋವು, ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಏನಾಗಿದೆ, ಲೋಪ ಆಗಿರೋದ್ರಿಂದ ಸಪ್ತಮಿ ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಇನ್ನು ಎರಡನೆಯ ಸಮಾಸ ಯಾವುದು ಅಂದ್ರ ಕರ್ಮಧಾರೆಯ ಸಮಾಸ. ಏನಿದು ಕರ್ಮಧಾರೆಯ ಸಮಾಸ ಅಂದ್ರೆ ಪೂರ್ವಪದ ಮತ್ತು ಉತ್ತರ ಪದಗಳ ಎರಡೂ ವಿಶೇಷಣ ಮತ್ತು ವಿಶೇಷ್ಯಗಳಿಂದ ಕೂಡಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನೇನಂತ ಕರಿತೀವಿ, ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಸರಿ, ಇಲ್ಲಿ ವಿಶೇಷಣ ಮತ್ತು ವಿಶೇಷ ಅಂದ್ರೆ ಏನು ಅಂತ ಕೇಳಿದ್ರೆ, ವಿಶೇಷಣ ಅಂದ್ರೆ ಹೊಗಳುವಂಥದ್ದು, ವಿಶೇಷ ಅಂದ್ರೆ ಹೊಗಳಿಸಿಕೊಳ್ಳುವಂಥದ್ದು. ಯಾವುದು ಹೊಗಳುತ್ತದೋ ಅದನ್ನ ವಿಶೇಷಣ ಅಂತ ಕರಿತೀವಿ, ಯಾವುದು ಹೊಗಳಿಸ್ಕೊಳ್ತದೋ ಅದನ್ನ ವಿಶೇಷ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಉದಾಹರಣೆಯ ಜೊತೆ ಹೇಳ್ತಾ ಹೋಗ್ತೀನಿ ನೋಡ್ರಿ. ಕೆಂದುಟಿ ಅನ್ನುವಂತಹ ಒಂದು ಪದ, ಇದನ್ನು ಬಿಡಿಸಿ ಬರೆದಾಗ ಏನಾಗ್ತದ, ವಿಗ್ರಹ ವಾಕ್ಯ ಮಾಡಿದಾಗ ಕೆಂಪಾದ ಪ್ಲಸ್ ತುಟಿ ಕೆಂದುಟಿ. ಇಲ್ಲಿ ಮೊದಲ ಪದವಾಗಿರುವಂತಹ ಪೂರ್ವ ಪದವಾಗಿರುವಂತಹ ಕೆಂಪಾದ ಅನ್ನುವಂಥದ್ದು ಏನು, ಹೊಗಳುವಂತಹ ಪದ. ತುಟಿ ಅನ್ನುವಂಥದ್ದು ಹೊಗಳಿಸಿಕೊಳ್ಳುವಂತಹ ಪದ. ತುಟಿ ಹೆಂಗದ, ಕೆಂಪಾಗ್ಯದ, ತುಟಿ ಹೆಂಗದ, ಕೆಂಪಾಗ್ಯದ ಅನ್ನುವಂತಹ ಒಂದು ಅರ್ಥವನ್ನ ಕೊಡ್ತದ. ಆ ಕಾರಣಕ್ಕಾಗಿ ಇದನ್ನ ಕೆಂದುಟಿ ಅಂತೇಳಿ ಕರಿತೀವಿ. ಇದನ್ನ ಕರ್ಮಧಾರಿಯ ಸಮಾಸ ಅಂತೇಳಿ ಕರಿತೀವಿ. ಮತ್ತಷ್ಟು ಉದಾಹರಣೆಗಳು ಹೇಳ್ತಾ ಹೋಗ್ತೀನಿ. ಹಣ್ಣೆಲೆ, ವಿಗ್ರಹ ವಾಕ್ಯ ಮಾಡ್ರಿ. ಹಣ್ಣಾದ ಪ್ಲಸ್ ಎಲೆ, ಹಣ್ಣೆಲೆ. ಬೆಳ್ಗೊಡೆ, ಬಿಳಿದಾದ ಪ್ಲಸ್ ಕೊಡೆ, ಬೆಳ್ಗೊಡೆ. ಇಂಚರ, ವಿಗ್ರಹ ವಾಕ್ಯ ಮಾಡ್ರಿ. ಇಂಪಾದ ಪ್ಲಸ್ ಸ್ವರ, ಇಂಚರ. ನೋಡ್ರಿ, ಹೊಗಳಿಸಿಕೊಳ್ಳುವಂಥದ್ದು ಯಾವ್ದಿಲ್ಲಿ, ಸ್ವರ ಅನ್ನುವಂಥದ್ದು. ಸ್ವರ ಹೆಂಗೈತಿ, ಇಂಪಾಗೈತಿ. ಇದು ಹೊಗಳುವಂತಹ ಪದ. ಪೂರ್ವ ಪದ ವಿಶೇಷಣ, ಉತ್ತರ ಪದ ವಿಶೇಷದಿಂದ ಕೂಡಿರ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಇನ್ನಷ್ಟು ಉದಾಹರಣೆಗಳು. ಹೆಜ್ಜೇನು, ಹಿರಿದಾದ ಪ್ಲಸ್ ಜೇನು, ಹೆಜ್ಜೇನು. ಹೆಬ್ಬಾಗಿಲು, ಹಿರಿದಾದ ಪ್ಲಸ್ ಬಾಗಿಲು, ಹೆಬ್ಬಾಗಿಲು. ಶುಭವಾರ್ತೆ, ಶುಭವಾದ ಪ್ಲಸ್ ವಾರ್ತೆ, ಶುಭವಾರ್ತೆ. ಇನ್ನು ಮೂರನೆಯ ಒಂದು ಸಮಾಸ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದ್ರೆ ಏನು, ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮವಾಚಕವಾಗಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿತ್ತು ಅಂದ್ರೆ ಅದನ್ನೇನಂತ ಕರಿತೀವಿ, ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಏನು, ಪೂರ್ವ ಪದ ಸಂಖ್ಯಾವಾಚಕ ಆಗಿರ್ತದ, ಉತ್ತರ ಪದ ನಾಮವಾಚಕ ಆಗಿರ್ತದ, ಉತ್ತರ ಪದದ ಅರ್ಥವೇ ಪ್ರಧಾನ ಆಗಿರ್ತದ. ಇದನ್ನ ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಸರಿ, ಉದಾಹರಣೆ ನೋಡೋಣ. ಇಬ್ಬಾಗ, ಎರಡು ಪ್ಲಸ್ ಭಾಗ, ಇಬ್ಬಾಗ. ಪೂರ್ವ ಪದ ಸಂಖ್ಯೆಯನ್ನ ಸೂಚಿಸ್ತದ, ಉತ್ತರ ಪದ ನಾಮಪದವನ್ನ ಸೂಚಿಸ್ತದ. ಈ ಎರಡೂ ಪದಗಳ ಸೇರಿ ಏನಾಗ್ಯವ, ಇಲ್ಲಿ ಒಂದು ಸಮಾಸ ಪದವಾಗ್ಯದ. ಇಲ್ಲಿ ಭಾಗ ಅನ್ನುವಂಥದ್ದೇ ಪ್ರಧಾನವಾಗ್ಯದ. ಭಾಗನೇ ಪ್ರಧಾನ. ಎಷ್ಟು ಭಾಗ, 2 ಭಾಗ ಆಗಿರ್ಬೋದು, 3 ಭಾಗ ಆಗಿರ್ಬೋದು, 4 ಭಾಗ ಆಗಿರ್ಬೋದು, 10 ಭಾಗ ಆಗಿರ್ಬೋದು, ಗೊತ್ತಿಲ್ಲ. ಭಾಗ ಅನ್ನುವಂಥದ್ದೇ ಇಲ್ಲಿ ಪ್ರಧಾನ. ಸರಿ, ಉದಾಹರಣೆ ನೋಡೋಣ ಮತ್ತಷ್ಟು. ಒಮ್ಮಾತು, 1 ಪ್ಲಸ್ ಮಾತು, ಒಮ್ಮಾತು. ಇಮ್ಮಡಿ, 2 ಪ್ಲಸ್ ಮಡಿ, ಇಮ್ಮಡಿ. ಮುಮ್ಮಡಿ, 3 ಪ್ಲಸ್ ಮಡಿ, ಮುಮ್ಮಡಿ. ಸಪ್ತಸ್ವರ, ಸಪ್ತ ಪ್ಲಸ್ ಸ್ವರ, ಸಪ್ತಸ್ವರ. ನವಗ್ರಹ, ನವ ಪ್ಲಸ್ ಗ್ರಹ, ನವಗ್ರಹ. ಈ ರೀತಿಯಾಗಿ ಒಂದಿಷ್ಟು ಉದಾಹರಣೆಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು. ಈಗ 4ನೇಯದಾಗಿ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದ್ರೆ ಏನು, 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಎಲ್ಲಾ ಪದಗಳ ಅರ್ಥವು ಪ್ರಮುಖವಾಗಿದ್ದರೆ ಅಥವಾ ಪ್ರಧಾನವಾಗಿದ್ದರೆ ಅದನ್ನೇನಂತ ಕರಿತೀವಿ, ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿರಬೇಕು. ಎಲ್ಲಾ ನಾಮಪದಗಳ ಅಥವಾ ಎಲ್ಲಾ ಪದಗಳ ಅರ್ಥ ಏನಾಗಿರ್ಬೇಕು, ಪ್ರಧಾನವಾಗಿರ್ಬೇಕು. ಅದನ್ನ ದ್ವಂದ್ವ ಸಮಾಸ ಅಂತೀವಿ. ಉದಾಹರಣೆಯನ್ನು ನೋಡೋಣ. ಗಿಡಮರ ಬಳ್ಳಿಗಳು, ಇದನ್ನ ವಿಗ್ರಹ ವಾಕ್ಯ ಮಾಡಿ ನೋಡೋಣ. ಈಗ ಗಿಡಗಳು, ಮರಗಳು, ಬಳ್ಳಿಗಳು ಈಕ್ವಲ್ ಟು ಗಿಡಮರ ಬಳ್ಳಿಗಳು. ಮತ್ತೊಂದು ಉದಾಹರಣೆ, ಕೆರೆ ಕಟ್ಟೆ ಬಾವಿಗಳು.
ಕೆರೆಗಳು, ಕಟ್ಟೆಗಳು, ಬಾವಿಗಳು. ಹೌದಾ? ಕೆರೆಗಳು ಪ್ಲಸ್ ಕಟ್ಟೆಗಳು ಪ್ಲಸ್ ಬಾವಿಗಳು ಇಸ್ಕೊಲ್ ಟು ಕೆರೆ, ಕಟ್ಟೆ, ಬಾವಿಗಳು ಅನ್ನುವಂಥದ್ದು ಒಂದು ಸಮಸ್ತ ಪದ. ಇದನ್ನ ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ ನಾವು. ಅಕ್ಕನು ಪ್ಲಸ್ ತಂಗಿಯು ಅಕ್ಕ ತಂಗಿಯರು, ಇದು ದ್ವಂದ್ವ ಸಮಾಸ. ಐದನೆಯದು ಬಹುರ್ವಿಹಿ ಸಮಾಸ. ಬಹುರ್ವಿಹಿ ಸಮಾಸ ಅಂದ್ರೆ ಪೂರ್ವೋತ್ತರ ಪದಗಳ ಅರ್ಥವು ಪ್ರಧಾನವಾಗಿರದೆ ಬೇರೊಂದು ಪದದ ಅರ್ಥವು ಅಂದ್ರೆ ಸಮಾಸ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ಬಹುರ್ವಿಹಿ ಸಮಾಸ ಅಂತೇಳಿ ಕರಿತೀವಿ. ಹಿಂಗಂದ್ರೆ ಏನು ಅಂದ್ರೆ ಪೂರ್ವ ಮತ್ತು ಉತ್ತರ ಪದಗಳ ಅರ್ಥ ಪ್ರಧಾನ ಅಲ್ಲ, ಇಲ್ಲಿ ಸಮಾಸ ಪದ ಏನೈತಲ್ಲ ಆ ಒಂದು ಪದದ ಅರ್ಥ ಪ್ರಧಾನವಾಗಿತ್ತು ಅಥವಾ ಅದು ಮುಖ್ಯವಾಗಿತ್ತು ಅಂತಂದ್ರ ಇದನ್ನೇನಂತ ಕರಿತೀವಿ, ಬಹುರ್ವಿಹಿ ಸಮಾಸ ಅಂತೇಳಿ ಕರಿತೀವಿ ನಾವು. ಉದಾಹರಣೆಯನ್ನು ನೋಡ್ತಾ ಹೋಗೋಣ. ವಿಷಕಂಠ ಅನ್ನುವಂತಹ ಒಂದು ಪದ, ಇದು ಒಂದು ಸಮಾಸ ಪದ. ಇದನ್ನು ವಿಗ್ರಹ ವಾಕ್ಯ ಮಾಡ್ರಿ. ಈಗ ಇಲ್ಲ, ಹಿಂದೆ ಮಾಡಿದ್ರಲ್ಲ ಆ ರೀತಿಯಾಗಿ ವಿಗ್ರಹ ವಾಕ್ಯವನ್ನ ಇಲ್ಲಿ ಮಾಡಕ್ ಬರೋದಿಲ್ಲ. ಇಲ್ಲಿ ಕಂಠದಲ್ಲಿ ವಿಷವುಳ್ಳವನು ಯಾರೋ ಅವನೇ ವಿಷಕಂಠ ಅನ್ನುವಂಥದ್ದು. ನೋಡ್ರಿ, ವಿಗ್ರಹ ವಾಕ್ಯ ಸ್ವಲ್ಪ ವಿಭಿನ್ನವಾಗಿ ಅದಲ್ಲ. ಇಲ್ಲಿ ಕಂಠದಲ್ಲಿ ವಿಷವುಳ್ಳವನು ಯಾರೋ ಅವನೇ ವಿಷಕಂಠ. ಕಂಠದಲ್ಲಿ ವಿಷವುಳ್ಳವನು ಯಾರು? ಶಿವ. ಶಿವನನ್ನ ಏನಂತ ಕರಿತೀವಿ? ವಿಷಕಂಠ ಅಂತೇಳಿ ಕರಿತಾ ಹೋಗ್ತೀವಿ. ಮತ್ತೊಂದು ಉದಾಹರಣೆ, ಚಂದ್ರನನ್ನು ತಲೆಯ ಮೇಲೆ ಧರಿಸಿದವನು ಯಾರೋ ಅವನನ್ನೇನಂತ ಕರಿತೀವಿ? ಚಂದ್ರಮೌಳಿ ಅಂತೇಳಿ ಕರಿತೀವಿ. ನೋಡ್ರಿ, ಚಂದ್ರಮೌಳಿ ಅನ್ನುವಂಥದ್ದು ಬಹುರ್ವಿಹಿ ಸಮಾಸ. ಮತ್ತೊಂದು ಉದಾಹರಣೆ, ಚಕ್ರಪಾಣಿ. ಬಿಡಿಸಿದೆ ನೋಡ್ರಿ. ಈಗ ಚಕ್ರವು ಪಾಣಿಯಲ್ಲಿರುವವನು ಯಾರೋ ಅವನನ್ನ ಚಕ್ರಪಾಣಿ ಅಂತೇಳಿ ಕರಿತೀವಿ. ಚಕ್ರವು ಪಾಣಿಯಲ್ಲಿರುವವನು ಯಾರೋ ಅವನೇ ಚಕ್ರಪಾಣಿ. ಮತ್ತೊಂದು, ಕಮಲಮುಖಿ. ಕಮಲದಂತ ಮುಖವುಳ್ಳವರು ಯಾರೋ ಅವರೇ ಕಮಲಮುಖಿ ಅಂತೆ. ಇನ್ನೊಂದು, ಭೂಜಾತೆ. ಭೂಮಿಯಿಂದ ಜನಿಸಿದವಳು ಯಾರೋ ಅವಳೇ ಭೂಜಾತೆ. ಇನ್ನು ಆರನೆಯದು ಅಂಶಿ ಸಮಾಸ. ಅಂಶಿ ಸಮಾಸ ಅಂದ್ರೆ ಏನು? ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಅಂಶಿ ಭಾವದಿಂದ ಕೂಡಿದ್ದು ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನ ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ಸರ್, ಇಲ್ಲಿ ಏನ್ರಿ ಅಂಶ ಅಂಶಿ ಭಾವ ಅಂತ ಹೇಳಿದ್ರಿ, ಏನ್ರಿ ಸರ್ ಹಂಗಂದ್ರ ಅಂತ ಕೇಳಿದ್ರೆ, ಅಂಶಿ ಅಂತಂದ್ರ ಪೂರ್ಣ ಪ್ರಮಾಣದ್ದು ಅಂತ ಅರ್ಥ. ಅಂಶ ಅಂತಂದ್ರ ಒಂದು ಸಣ್ಣ ಭಾಗ ಅಂತ ಅರ್ಥ. ಹೌದಾ? ಹೇಳ್ತಾ ಹೋಗ್ತೀನಿ, ಮುಂದೆ ಅದನ್ನ ಗೊತ್ತಾಗುತ್ತೆ ಉದಾಹರಣೆ ಕೊಟ್ಟಾಗ. ಅದೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ವಿಗ್ರಹ ವಾಕ್ಯ ಮಾಡಿದ ಮೇಲೆ ಈ ಅಂಶ ಅಂಶಿಗಳೇನಿದಾವೋ ಅವು ಎರಡು ತಮ್ಮ ಸ್ಥಾನಗಳನ್ನ ಅದಲು ಬದಲು ಮಾಡಿಕೊಳ್ಳುತ್ತವೆ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಳ್ಬೇಕು. ಹೇಳ್ತೀನಿ, ಉದಾಹರಣೆ ಹೇಳಿದಾಗ ಗೊತ್ತಾಗತ್ತೆ ಅಂತೇಳಿ. ಕೆಳಗೋಟೆ ಅನ್ನುವಂಥದ್ದು ಒಂದು ಉದಾಹರಣೆ. ಕೆಳಗೆ ಅನ್ನುವಂಥದ್ದು ಅಂಶ, ಕೋಟೆ ಅನ್ನುವಂಥದ್ದು ಅಂಶಿ. ಕೋಟೆ ಅನ್ನುವಂಥದ್ದು ಪೂರ್ಣ ಪ್ರಮಾಣದ್ದು, ಕೋಟೆಯ ಒಂದು ಸಣ್ಣ ಭಾಗ, ಕೆಳಗಿನ ಭಾಗ. ಹೌದಾ? ಕೋಟೆಯ ಕೆಳಗಿನ ಭಾಗ. ಓಕೆ, ಇದನ್ನ ಈಗ ನಾವೇನ್ ಮಾಡೋಣ, ವಿಗ್ರಹ ವಾಕ್ಯ ಮಾಡೋಣ. ವಿಗ್ರಹ ವಾಕ್ಯ ಮಾಡಿದಾಗ ಏನಾಗುತ್ತೆ? ಇದು ಕೋಟೆಯ ಕೆಳಗೆ ಅಂತ ಆಗ್ತದ. ಏನು? ಕೋಟೆಯ ಕೆಳಗೆ. ಏನಾದ್ರು ಇಲ್ಲೇ ಅಂಶಾಂಶಿ ಭಾವಗಳು ಅಥವಾ ಅಂಶಾಂಶಿ ಪದಗಳೇನಾದವು ತಮ್ಮ ಸ್ಥಾನವನ್ನ ಅದಲು ಬದಲು ಮಾಡಿಕೊಂಡವು. ಹೌದಲ್ಲ? ಹೀಗೆ ಮತ್ತೊಂದು ಉದಾಹರಣೆ, ತುದಿ ಮೂಗು. ತುದಿ ಮೂಗು. ಮೂಗು ಅನ್ನುವಂಥದ್ದು ಒಂದು ಅಂಶಿ ಅಂದ್ರೆ ಪೂರ್ಣ ಪ್ರಮಾಣದ್ದು ಮೂಗು. ತುದಿ ಅನ್ನುವಂಥದ್ದು ಅದರ ಒಂದು ಭಾಗ, ತುದಿ ಮೂಗು ಅನ್ನುವಂಥದ್ದು. ಹೌದಾ? ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ಮೂಗಿನ ಪ್ಲಸ್ ತುದಿ, ತುದಿ ಮೂಗು. ಇನ್ ನೆಕ್ಸ್ಟ್ ಮತ್ತೊಂದು, ತುದಿ ನಾಲಿಗೆ. ನಾಲಿಗೆಯ ಪ್ಲಸ್ ತುದಿ, ತುದಿ ನಾಲಿಗೆ. ಮತ್ತೊಂದು ಉದಾಹರಣೆ, ನಡುಮನೆ. ಮನೆಯ ಪ್ಲಸ್ ನಡುವೆ, ನಡುಮನೆ. ನೋಡ್ರಿ, ಮತ್ತೊಂದು ಉದಾಹರಣೆ, ಕುಡಿ ಹುಬ್ಬು. ಹುಬ್ಬಿನ ಪ್ಲಸ್ ಕುಡಿ, ಕುಡಿ ಹುಬ್ಬು. ಏಳನೇದು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದ್ರೆ ಪೂರ್ವ ಪದವು ನಾಮವಾಚಕವಾಗಿದ್ದು ಉತ್ತರ ಪದವು ಕ್ರಿಯಾವಾಚಕವಾಗಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದನ್ನೇನಂತ ಕರಿತೀವಿ? ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಪೂರ್ವ ಪದ ನಾಮಪದ ಆಗಿರ್ಬೇಕು ಅಥವಾ ನಾಮವಾಚಕ ಆಗಿರ್ಬೇಕು, ಉತ್ತರ ಪದ ಕ್ರಿಯಾಪದ ಆಗಿರ್ಬೇಕು. ಆ ಒಂದು ಕ್ರಿಯಾಪದದ ಅರ್ಥನೇ ಏನಾಗಿರ್ಬೇಕು? ಪ್ರಧಾನವಾಗಿರ್ಬೇಕು, ಪ್ರಮುಖವಾಗಿರ್ಬೇಕು. ಹಾಗಿದ್ರೆ ಅದನ್ನೇನಂತ ಕರಿತೀವಿ? ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಉದಾಹರಣೆಯನ್ನ ನೋಡೋದಾದ್ರೆ, ವಿಷಕಾರು ಅನ್ನುವಂತಹ ಒಂದು ಪದ. ವಿಷವನ್ನು ಪ್ಲಸ್ ಕಾರು
ವಿಷಕಾರು. ನೋಡ್ರಿ, ವಿಷವನ್ನು ಅನ್ನುವಂಥದ್ದು ಒಂದು ನಾಮಪದ, ಕಾರು ಅನ್ನುವಂಥದ್ದು ಒಂದು ಕ್ರಿಯಾಪದ. ಇಲ್ಲಿ ಏನ್ ಕಾರಕತ್ತಾರ ಅವರು? ವಿಷವನ್ನ ಕಾರಕತ್ತಾರು. ಆ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಕ್ರಿಯಾ ಸಮಾಸ ಆಗ್ತದ ಅನ್ನುವಂಥದ್ದು. ಇನ್ನು ಮತ್ತೊಂದು, ಕಣ್ಣನ್ನು ಪ್ಲಸ್ ಮುಚ್ಚಿ, ಕಣ್ಮುಚ್ಚಿ. ಮತ್ತೊಂದು ಉದಾಹರಣೆ, ಮಣ್ಣನ್ನು ಪ್ಲಸ್ ಮುಚ್ಚಿ, ಮಣ್ಮುಚ್ಚಿ. ಕೈಯನ್ನು ಪ್ಲಸ್ ಕೊಟ್ಟಳು, ಕೈ ಕೊಟ್ಟಳು. ಹೌದಲ್ಲ? ಈ ರೀತಿಯಾಗಿ ಹಾಲನ್ನು ಪ್ಲಸ್ ಕುಡಿ, ಹಾಲ್ ಕುಡಿ. ಈ ರೀತಿಯಂತಹ ಉದಾಹರಣೆಗಳನ್ನ ನಾವು ಕಾಣ್ತೀವಿ. ಇನ್ನು 8ನೆಯದಾಗಿ ಗಮಕ ಸಮಾಸ. ಗಮಕ ಸಮಾಸ ಅಂದ್ರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಅಥವಾ ನಾಮವಾಚಕದೊಡನೆ ಸೇರಿ ಆಗುವಂತಹ ಸಮಾಸಕ್ಕೆ ಗಮಕ ಸಮಾಸ ಅಂತ ಹೇಳಿ ಕರಿತೀವಿ. ಈ ಒಂದು ಸಮಾಸವನ್ನ ಅಚ್ಚ ಕನ್ನಡದ ಸಮಾಸ ಅಂತ ಕೂಡ ಕರಿತೀವಿ. ಹಾಗೇನೆ ಕರ್ಮಧಾರೆಯ ಸಮಾಸದ ಒಂದು ಪ್ರಭೇದ ಅಂತ ಕೂಡ ಕರಿತೀವಿ ನಾವು ಗಮಕ ಸಮಾಸವನ್ನ. ಏನು? ಪೂರ್ವ ಪದದಲ್ಲಿ ಒಂದು ಕೃದಂತ ಇರಬೇಕು, ಇಲ್ಲ ಅಂತಂದ್ರೆ ಸರ್ವನಾಮ ಇರಬೇಕು. ಉತ್ತರ ಪದದಲ್ಲಿರುವಂತಹ ಒಂದು ನಾಮವಾಚಕದೊಡನೆ ಸೇರಿ ಒಂದು ಸಮಾಸ ಪದ ಆಗ್ತದಲ್ಲ, ಅದನ್ನ ಗಮಕ ಸಮಾಸ ಅಂತ ಹೇಳಿ ಕರಿತೀವಿ. ಉದಾಹರಣೆಯನ್ನ ನೋಡೋಣ. ಸರ್ವನಾಮ ಮತ್ತು ನಾಮಪದದ ಜೊತೆ ಸೇರಿ ಆಗುವಂತಹ ಒಂದು ಸಮಾಸ ಪದ ಗಮಕ ಸಮಾಸ. ಇವಳು ಪ್ಲಸ್ ಹುಡುಗಿ, ಈ ಹುಡುಗಿ. ಅವನು ಪ್ಲಸ್ ಹುಡುಗ, ಆ ಹುಡುಗ. ಅದು ಪ್ಲಸ್ ಮನೆ, ಆ ಮನೆ. ಅದು ಪ್ಲಸ್ ನಾಯಿ, ಆ ನಾಯಿ. ಅದು ಪ್ಲಸ್ ವನ, ಆ ವನ. ಇದು ಸರ್ವನಾಮ ಮತ್ತು ನಾಮವಾಚಕಗಳು ಸೇರಿ ಆಗುವಂತಹ ಒಂದು ಗಮಕ ಸಮಾಸ. ಇನ್ನು ಕೃದಂತ ಪ್ಲಸ್ ನಾಮವಾಚಕ ಸೇರಿ ಆಗುವಂತಹ ಒಂದು ಗಮಕ ಸಮಾಸ ಯಾವುದು ಅಂತೇಳಿ ಅದಕ್ಕೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಅರಳುವುದು ಪ್ಲಸ್ ಮೊಗ್ಗು, ಅರಳು ಮೊಗ್ಗು. ಬೆಂದುದು ಪ್ಲಸ್ ಅಡಿಗೆ, ಬೆಂದಡಿಗೆ. ಕಡೆಯುವುದು ಪ್ಲಸ್ ಕೋಲು, ಕಡೆಗೋಲು. ಉಡುವುದು ಪ್ಲಸ್ ದಾರ, ಉಡುದಾರ. ಸುಡುವುದು ಪ್ಲಸ್ ಕಾಡು, ಸುಡುಗಾಡು. ನೋಡ್ರಿ, ಸುಡುವುದು ಅನ್ನುವಂಥದ್ದು ಒಂದು ಕೃದಂತ, ಕಾಡು ಅನ್ನುವಂಥದ್ದು ಒಂದು ನಾಮವಾಚಕ. ಸುಡುವುದು ಪ್ಲಸ್ ಕಾಡು, ಸುಡುಗಾಡು. ಸೊಕ್ಕಿದುದು ಪ್ಲಸ್ ಆಣೆ, ಸೊಕ್ಕಾಣೆ. ಸಿಡಿಯುವುದು ಪ್ಲಸ್ ಮದ್ದು, ಸಿಡಿಮದ್ದು. ಈ ರೀತಿಯಾಗಿ ನಾವು 8 ಪ್ರಕಾರವಾಗಿ ಒಂದು ಸಮಾಸಗಳನ್ನ ಕಾಣ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ, ಕನ್ನಡ ಗ್ರಾಮರ್ದೊಂದಿಗೆ ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.